ಸ್ನೇಹಿತರೆ, ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಜಾತಕದಲ್ಲಿನ 9 ಗ್ರಹಗಳ ಸ್ಥಾನಗಳು ಕೂಡ ತಮ್ಮದೇ ಆದಂತಹ ಪರಿಣಾಮವನ್ನು ಬೀರ್ತವೆ. ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತೆ. 9 ಗ್ರಹಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಶುಕ್ರ ಗ್ರಹವನ್ನು ಬಹಳ ಶಕ್ತಿಶಾಲಿ ಗ್ರಹ ಎಂದು ಪರಿಗಣಿಸಲಾಗಿದೆ. ರಾಕ್ಷಸರ ಗುರುವಾಗಿರುವುದರ ಜೊತೆಗೆ ಈ ಶುಕ್ರನು ಸಂಪತ್ತು, ಐಷಾರಾಮಿ, ಪ್ರೀತಿ ಮತ್ತು ಆಕರ್ಷಣೆಯ ಅಂಶವಾಗಿದೆ. ಶುಕ್ರನು ಪ್ರಸ್ತುತ ಶನಿಯ ರಾಶಿಚಕ್ರ ಚಿಹ್ನೆಯಾದಂತಹ ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಬುಧ, ಸೂರ್ಯ ಮತ್ತು ಮಂಗಳ ಕೂಡ ಅದರ ಜೊತೆಯಲ್ಲಿ ಇದ್ದಾವೆ. ಇಂದು ಸಂಜೆ ಶುಕ್ರನು ನೆಪ್ಚೂನ್ನೊಂದಿಗೆ ಸೇರಿಕೊಂಡು ಅರ್ಧ ಕೇಂದ್ರ ಯೋಗವನ್ನು ರೂಪಿಸ್ತಾ ಇದ್ದಾನೆ. ಈ ಯೋಗವು ಕೆಲವು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ಜನರ ಜೀವನಕ್ಕೆ ಸಕಾರಾತ್ಮಕವಾದಂತಹ ಪರಿಣಾಮಗಳನ್ನು ಬೀರುತ್ತೆ. ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಜನವರಿ 29ರಂದು ಸಂಜೆ 6:06 ಶುಕ್ರ ಮತ್ತು ನೆಪ್ಚೂನ್ ಪರಸ್ಪರ 45 ಡಿಗ್ರಿಗಳಲ್ಲಿ ಇದ್ದು ಅರ್ಧ ಕೇಂದ್ರ ಯೋಗವನ್ನು ಸೃಷ್ಟಿಸುತ್ತವೆ. ನೆಪ್ಚೂನ್ ಮೀನ ರಾಶಿಯಲ್ಲಿದ್ದು ಸುಮಾರು 14ರಿಂದ 15 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುತ್ತೆ. ಸದ್ಯಕ್ಕೆ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಆದ್ದರಿಂದ ಒಂದು ರಾಶಿಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ 165 ವರ್ಷಗಳನ್ನೇ ತೆಗೆದುಕೊಳ್ಳುತ್ತೆ. ಒಟ್ಟಾರೆಯಾಗಿ ನೆಪ್ಚೂನ್ ಮತ್ತು ಶುಕ್ರನ ಸಂಯೋಗದಿಂದ ಅರ್ಧ ಕೇಂದ್ರ ಯೋಗ ರೂಪುಗೊಳ್ಳುತ್ತೆ. ಅದರಿಂದ ಕೆಲವೊಂದಷ್ಟು ರಾಶಿಗಳಿಗೆ ಶುಭ ಫಲಗಳು ಸಿಗ್ತವೆ. ಹಾಗಾಗಿ ಆ ರಾಶಿಗಳು ಯಾವ್ಯಾವು ಈ ವಿಶೇಷತೆಯನ್ನು ಪಡ್ಕೊತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿದವರಿಗೆ ನೆಪ್ಚೂನ್ ಮತ್ತು ಶುಕ್ರನ ಅರ್ಧ ಕೇಂದ್ರ ಯೋಗವು ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಅದೃಷ್ಟ ಅವರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನೆಪ್ಚೂನ್ 12ನೇ ಮನೆಯಲ್ಲಿ ಮತ್ತು ಶುಕ್ರ 10ನೇ ಮನೆಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಪರಿಣಾಮವಾಗಿ ಮೇಷರಾಶಿಯಲ್ಲಿ ಜನಿಸಿದವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಗಮನಾರ್ಹವಾದಂತಹ ಲಾಭವನ್ನು ಪಡೆಯಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಅದೃಷ್ಟದ ಬಲ ಸಿಗುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ನಿಮ್ಮನ್ನು ಪ್ರಶಂಸಿಸುವಂತಹ ಸಮಯ ಬರುತ್ತೆ. ನಿಮಗೆ ಮಹತ್ವದ ಜವಾಬ್ದಾರಿಗಳು ಸಿಗಬಹುದು. ಅದೃಷ್ಟವು ನಿಮಗೆ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆ ಕೂಡ ಬೆಳೆಯುತ್ತದೆ. ಅನಿರೀಕ್ಷಿತವಾದಂತಹ ಆರ್ಥಿಕ ಲಾಭಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ದೀರ್ಘಕಾಲದ ನಿಮ್ಮ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ನೀವು ಪರಸ್ಪರ ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ. ಹಾಗೆ ಪ್ರೀತಿ ಬೆಸೆಯುತ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿದವರಿಗೆ ನೆಪ್ಚೂನ್ ಮತ್ತು ಶುಕ್ರನಿಂದ ಸೃಷ್ಟಿಯಾಗುವಂತಹ ಅರ್ಧ ಕೇಂದ್ರ ಯೋಗವು ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ. ಈ ಯೋಗದ ಅಡಿಯಲ್ಲಿ ಶುಕ್ರ ಲಗ್ನದಲ್ಲಿ ಮತ್ತು ನೆಪ್ಚೂನ್ 3ನೇ ಮನೆಯಲ್ಲಿ ಇರುವುದರಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಸಂಪತ್ತಿನಲ್ಲಿ ತ್ವರಿತವಾಗಿ ಹೆಚ್ಚಳವಾಗುತ್ತದೆ. ಈ ಸಮಯದಲ್ಲಿ ಆಧ್ಯಾತ್ಮಿಕತೆಯತ್ತ ಒಲವು ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕ ತೀರ್ಥಯಾತ್ರೆಗಳು ಮಾಡುವಂತಹ ಸಾಧ್ಯತೆ ಇದೆ. ಈ ಅವಧಿಯು ವ್ಯವಹಾರಕ್ಕೆ ತುಂಬ ಅನುಕೂಲಕರವಾಗಿರುತ್ತದೆ. ನೀವು ಹೊಸ ಒಪ್ಪಂದಗಳು, ಯೋಜನೆಗಳು ಮತ್ತು ಅವಕಾಶಗಳನ್ನು ಪಡೆಯಬಹುದು. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ. ಇದು ಅವರ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಪರಿಣಾಮವಾಗಿ ಬಡ್ತಿಗಳು ಮತ್ತು ಹೆಚ್ಚಿದ ಆದಾಯವನ್ನು ಕೂಡ ನೀವು ಪಡ್ಕೋಬಹುದು. ವೈವಾಹಿಕ ಜೀವನವು ಸಾಮರಸ್ಯದಿಂದ ಕೂಡಿರುತ್ತದೆ ಮತ್ತು ಕುಟುಂಬದ ಸಂತೋಷವನ್ನು ನೀವು ಅನುಭವಿಸುತ್ತೀರಿ. ಅದಕ್ಕೆ ನೀವು ಕೂಡ ಕಾರಣ ಆಗಿರ್ತೀರಿ. ಈ ಅವಧಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ತುಂಬಾ ಅನುಕೂಲಕರವಾಗಿರುತ್ತದೆ. ಈಗ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿದವರಿಗೆ ನೆಪ್ಚೂನ್ ಮತ್ತು ಶುಕ್ರನಿಂದ ಸೃಷ್ಟಿಯಾಗುವ ಅರ್ಧ ಕೇಂದ್ರ ಯೋಗವು ಅತ್ಯಂತ ಶುಭಕರವಾಗಿರುತ್ತದೆ. ಈ ಸಂಯೋಗವು ಶನಿ ಮತ್ತು ನೆಪ್ಚೂನ್ ಅನ್ನು ಲಗ್ನದ ಮನೆಯಲ್ಲಿ ಇರಿಸುತ್ತದೆ. ಶನಿ ಕೂಡ ಸದ್ಯ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಹೇರಳವಾದಂತಹ ಅದೃಷ್ಟವನ್ನು ತರುತ್ತದೆ. ಬಹುಕಾಲದಿಂದ ಬಾಕಿ ಇರುವ ನಿಮ್ಮ ಆಸೆಗಳು ಈಡೇರುತ್ತವೆ.
ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ. ಈ ಅವಧಿಯಲ್ಲಿ ಹಠಾತ್ತನೆ ಆರ್ಥಿಕ ಲಾಭಗಳು ಬರುವ ಸಾಧ್ಯತೆ ಇದೆ. ಊಹಾಪೋಹಗಳು ಅಥವಾ ಪೂರ್ವಜರ ಆಸ್ತಿಯ ಮೂಲಕ ಕೂಡ ನಿಮಗೆ ಗಮನಾರ್ಹವಾದಂತಹ ಆರ್ಥಿಕ ಲಾಭಗಳು ಬರಬಹುದು. ಇನ್ನು ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ಕಾರ್ಯತಂತ್ರದ ಚಿಂತನೆ ಮತ್ತು ಆತ್ಮವಿಶ್ವಾಸವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕುತ್ತಿರುವವರು ಸಹ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಮತ್ತು ಹೊಸ ಸ್ಥಾನಮಾನಗಳು ಸಿಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿನ ಫಲಿತಾಂಶಗಳು ಮಾತ್ರ ಮಿಶ್ರವಾಗಿರಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ತೆಗೆದುಕೊಳ್ಳುವುದು ಮುಖ್ಯ. ಆದರೂ ಈ ಸಮಯವನ್ನು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ತುಂಬ ಅನುಕೂಲಕರ ಎಂದೇ ಪರಿಗಣಿಸಲಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವ ಸಾಧ್ಯತೆ ಇದೆ. ನೀವು ಉತ್ತಮ ಪ್ರಯಾಣದ ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಹಾಗೆ ನಿಮ್ಮ ಆರೋಗ್ಯ ಕೂಡ ಸ್ಥಿರವಾಗಿರುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ಸಂಯೋಗದಿಂದ ಸೃಷ್ಟಿಯಾಗುವ ಅರ್ಧ ಕೇಂದ್ರ ಯೋಗವು ನಾನು ತಿಳಿಸಿದಂಥ 3 ರಾಶಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.